ಯಾಕಂದ್ರೆ ಒಂದು 100-150 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ತಾಂಡವ ಮಾಡ್ತಾ ಇದ್ದಂತಹ ಅಸ್ಪೃಶ್ಯತೆ, ಬಾಲ್ಯ ವಿವಾಹ, ಮಡಿವಂತಿಕೆ ಎಲ್ಲಕ್ಕಿಂತ ಹೆಚ್ಚಾಗಿ ಜಾತೀಯತೆ ಅನ್ನುವಂತಹ ದೊಡ್ಡ ಪಿಡುಗು ನಮ್ಮ ದೇಶದಲ್ಲಿತ್ತು. ಆ ಪಿಡುಗನ್ನ ನಮ್ಮ ದೇಶದಿಂದ ದೂರ ಸರಿಸಿ ಸುಧಾರಣೆಗಳ ಮೂಲಕ, ಚಳವಳಿಗಳ ಮೂಲಕ ನಾರಾಯಣ ಗುರುಗಳು ಅಸ್ಪೃಶ್ಯತೆಯನ್ನ, ಮಡಿವಂತಿಕೆಯನ್ನ, ಹಾಗೆ ಬಾಲ್ಯ ವಿವಾಹ ಇತ್ಯಾದಿ ಒಂದು ನೀಚ ಕೃತ್ಯಗಳನ್ನ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೋಗಲಾಡಿಸ್ತಾರೆ. ಅಲ್ಲಿಂದ ಸುಧಾರಣೆಗಳು ಆರಂಭಗೊಳ್ಳುತ್ತೆ. ನಮ್ಮ ಭಾರತ ದೇಶ ಅಭಿವೃದ್ಧಿಯ ಪಥದತ್ತ ಸಾಗುತ್ತೆ. ಹಾಗಾಗಿ ನಮ್ಮ ಭಾರತ ದೇಶದಲ್ಲಿ ನಾರಾಯಣ ಗುರುಗಳಂತಹ ಒಬ್ಬ ಮಹಾನ್ ಪುರುಷ ಹುಟ್ಟಿದ್ದು ನಮ್ಮೆಲ್ಲರ ಹೆಮ್ಮೆ ಅಂತ ನಾನು ಭಾವಿಸ್ತೇನೆ. ಇನ್ನೊಂದು ವಿಚಾರ